ತನ್ನ ಹಕ್ಕುಗಳನ್ನ, ತನ್ನ ಕಾನೂನುಗಳನ್ನ, ಸರ್ಕಾರದಲ್ಲಿ ಸಿಗುವಂತ ಸವಲತ್ತುಗಳನ್ನ ತಿಳ್ಕೊಂಡಿರ್ತಾಳಲ್ಲ, ಅವಳಷ್ಟು ಶಕ್ತಿಶಾಲಿ ಮಹಿಳೆ ಇನ್ನೊಬ್ರು ಇಲ್ಲ. ಸೊ ನೀವೆಲ್ಲರೂ ತಿಳ್ಕೊತೀರಾ ಇಲ್ವಾ? ಇನ್ಮೇಲೆ ಮೊಬೈಲ್ ಯಾರ್ಯಾರ ಹತ್ರ ಇದೆ? ಏನಕ್ಕೆ ಯೂಸ್ ಮಾಡ್ತೀರಾ? ನೀವು ರೀಲ್ಸ್ ನೋಡ್ತೀರಾ ಅಂತಾನೆ ನನ್ನ ಕೆಲಸ ಎಲ್ಲ ರೀಲ್ಸ್ ಎಲ್ಲ ಹಾಕದ್ ನಾನು. ಯಾಕೆಂದ್ರೆ ನಾನು ಹೆಂಗ್ ಕಲ್ಪೋದು ನಿಮ್ಮನ್ನ? ಮತ್ತೆ ನಾನು ಹೆಂಗೆ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡೋದು? ನೀವು ನೋಡೋದೇ ಅದು. ನಾನು ಅದ್ರ ಥ್ರೂನೇ ನನ್ನ ಹೆಣ್ಣು ಮಕ್ಕಳಿಗೆ, ನನ್ನ ಮಹಿಳೆಯರಿಗೆ ಅರಿವಿನ ಶಕ್ತಿಯನ್ನ ತುಂಬ್ತಾ ಇದ್ದೀನಿ. ನಾನು ನನ್ನ ಹೆಣ್ಣು ಮಕ್ಕಳು, ನನ್ನ ಮಹಿಳೆಯರು ಯಾವತ್ತು ತಮ್ಮ ಶಕ್ತಿಯನ್ನ ಗುರುತಿಸ್ಕೊಳ್ತಾರಲ್ಲ, ಅವತ್ತು ಅವ್ರ ಮೇಲೆ ದೌರ್ಜನ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವಳವತ್ತು ಶಕ್ತಿಶಾಲಿಯಾಗಿ ನಿಂತ್ಕೊಳ್ತಾಳೆ. ಅವಳು ಪರ್ಸಲ್ ದುಡ್ಡಿದ್ರೆ ಮುಗೀತು. ಅವಳಂತ ಹೆಣ್ಣು ಮಗಳು ಬೇರೆ ಒಬ್ಳು ಇರೋದಿಲ್ಲ. ಅಷ್ಟು ಸಂತೋಷವಾಗಿ ಅವಳು ಬದುಕ್ತಾಳೆ. ಒಂದು ತಾಯಿ, ಒಂದು ಮಗಳು ಒಂದು ಮನೆಯಲ್ಲಿ ಸುಖವಾಗಿ, ಸಂತೋಷವಾಗಿ, ಖುಷಿಯಾಗಿ, ಆರೋಗ್ಯವಾಗಿ ಅವಳ ಪರ್ಸಲ್ಲಿ ದುಡ್ಡಿದ್ರೆ ಅದು ಸ್ವರ್ಗ. ಏನ್ರಿ ಮೇಡಮ್, ಕರೆಕ್ಟ್ ಅಲ್ವಾ? ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಗೆ ಪೂಜೆಯನ್ನ ಮಾಡ್ತಿರೋ ಅಲ್ಲಿ ಯಾರ್ಯಾರಪ್ಪ ಪೂಜೆ ಮಾಡ್ತೀರಾ ಹೇಳ್ರಿ. ನೀವ್ ಏನ್ ಪೂಜೆ ಮಾಡ್ತೀರಾ ಹೇಳ್ರಿ ನನಗೆ. ಅಂದ್ರೆ ನಮ್ಮ ಶಾಸ್ತ್ರ ಪುರಾಣಗಳು ಸತ್ಯವನ್ನೇ ಹೇಳಿದೆ. ಎಲ್ಲಿ ತಾಯಿಯನ್ನ, ಎಲ್ಲಿ ಹೆಣ್ಣು ಮಗಳನ್ನ ನೀವು ಗೌರವಿಸ್ತೀರಾ, ನೀವು ಪೂಜಿಸ್ತೀರಾ. ಪೂಜೆ ಅಂತಂದ್ರೆ ದೇವ್ರ ಮನೆ ಕೂಡ್ಸ್ಬಿಟ್ಟು ಪೂಜೆ ಮಾಡೋದಲ್ಲ. ಅವಳಿಗೆ ಗೌರವಿಸ್ತೀರಾ, ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತೀರಾ, ಅಲ್ಲಿ ಭಗವಂತ ಇರ್ತಾನೆ, ದೇವ್ರು ಇರ್ತಾನೆ. ಆ ಮನೆ ನನ್ನ ಗೋಕುಲ ಅಂತ ಹೇಳಿದ್ರು ಸತ್ಯ. ಅದು ಸತ್ಯ, ಅದು ಸತ್ಯ.